ಸೂರ್ಯ ಆನಂದ್ ಇಬ್ಬರು ಕೆರೆಯ ಬಳಿಯಲ್ಲಿ ಕತ್ತಲಾಗುವವರೆಗೂ ಕುಳಿತಿದ್ದ ಗೆಳೆಯರಿಬ್ಬರಿಗೆ ಬರೀ ತಮ್ಮ ಕಾಲೇಜ್ ದಿನಗಳದ್ದೇ ನೆನಪು. ಆ ದಿನಗಳು ಮತ್ತೊಮ್ಮೆ ಸಿಗಬಾರದೆ ಎಂಬ ಹಂಬಲ. ಯಾವ ನೋವು ಯಾವ ಚಿಂತೆಗಳು ಇಲ್ಲದ ಆ ದಿನಗಳಲ್ಲಿ ಬದುಕಿನ ಒಡೆತಗಳಿಗೆ ಸಿಕ್ಕಿ ಛಿದ್ರಗೊಂಡ ಮನಸ್ಸಿನೊಂದಿಗೆ ಬದುಕುತ್ತಿರುವ ಈ ವರ್ತಮಾನವೆಲ್ಲಿ? ಸೂರ್ಯನ ಬಗ್ಗೆ ತಿಳಿದುಕೊಳ್ಳುವ ಉದ್ದೇಶದಿಂದ ಅವನನ್ನು ಹೊರಕರೆತಂದಿದ್ದ ಆನಂದ್ ಸ್ವಲ್ಪ ಹೊತ್ತಿನ ಹಿಂದೆ ಅವನ ಉದ್ವೇಗ ಕಂಡವನೇ ಏನು ಕೇಳಲಾರದೆ ಹೋದ. ಆದರೆ ಒಂದೇ ದಿನದಲ್ಲಿ ಲಿಚ್ಚಿಯೆಡೆಗೆ ಅವನಿಗೆ ನೋಡಿದ ಆಕರ್ಷಣೆ ಮಾತ್ರ ಸ್ವಲ್ಪ ವಿಚಿತ್ರವೆನಿಸತೊಡಗಿತು. ಹೊರಗೆ ಸಣ್ಣನೆ ಕತ್ತಲಾವರಿಸಿದಂತೆ ಗೆಳೆಯರಿಬ್ಬರು ಮನೆಯತ್ತ ಸಾಗಿದರು. ಇನ್ನೇನು ಮನೆ ಒಳಗೆ ಕಾಲಿಡಬೇಕು ಅಷ್ಟರಲ್ಲಿ ಅಡುಗೆ ಕೋಣೆಯಿಂದ ದೊಡ್ಡ ಧ್ವನಿಯಲ್ಲಿ ಬೈಗುಳದ ಸದ್ದು. ನೋ ಡೌಟ್ ಅದು ಆನಂದ್ನ ತಾಯಿಯದೆ. ಇವರು ಬಂದಿರುವ ಅರಿವಿಲ್ಲದೆ ಮೈಥಿಲಿಯ ಮೇಲೆ ಕೂಗಾಡುತ್ತಿರುವ ಸುಮತಿ ಅದನ್ನು ಕಂಡು ಎದರಿ ಅಳತೊಡಗಿದ ಲಿಚ್ಚಿ. ಆ ಏರು ಧ್ವನಿಯನ್ನು ಕೇಳುತ್ತಿದ್ದಂತೆ ಸೂರ್ಯನ ಕೈಕಾಲು ನಡುಗಲಾರಂಭಿಸಿತು. ಪಕ್ಕದಲ್ಲಿದ್ದ ಕುರ್ಚಿಯತ್ತ ಹೇಗೋ ಕಷ್ಟಪಟ್ಟು ಹೋದವನೇ ಕುಸಿದು ಕುಳಿತು ಎರಡು ಕಿವಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡ. ಅವನ ಸ್ಥಿತಿ ನೋಡಿ ಆನಂದ್ ಎದರಿ ಕಂಗಾಲಾದ. ಸೂರ್ಯ ಏನಾಯ್ತು ಎಂದವನೇ ಒಳಗೆ ಓಡಿ ಹೋಗಿ ಒಂದು ಲೋಟ ನೀರು ತಂದು ಅವನತ್ತ ಚಾಚಿದ. ಸೂರ್ಯ ಒಂದೇ ಉಸಿರಿನಲ್ಲಿ ಘಟಘಟನೆ ಕುಡಿದವನೇ ಮಲೆನಾಡಿನ ತಂಪು ಸಂಜೆಯಲ್ಲೂ ಬೆವರಿ ಹೋಗಿದ್ದ. ಮುಖವನ್ನು ಒರೆಸಿಕೊಂಡು ನೀಳವಾಗಿ ಉಸಿರಾಡತೊಡಗಿದ. ಅಷ್ಟರಲ್ಲಿ ಇಬ್ಬರು ಬಂದ ಸೂಚನೆ ಸಿಕ್ಕ ಸುಮತಿ ತಮ್ಮ ಬೈಗುಳದ ಶಬ್ದವನ್ನು ಮಂದವಾಗಿಸಿದ್ದರು. ಅಜಾರದಲ್ಲಿ ಕುಸಿದು ಕುಳಿತಿದ್ದ ಸೂರ್ಯನಿಗೆ ಲಿಚ್ಚಿಯನ್ನೆತ್ತಿಕೊಂಡು ಇನ್ನೊಂದು ಕೈಯಿಂದ ತನ್ನ ಕಣ್ಣು ಒರೆಸಿಕೊಳ್ಳುತ್ತಾ ಅಡುಗೆ ಕೋಣೆಯ ಬದಿಯ ಮೆಟ್ಟಿಲಿನಿಂದ ಮೇಲಿನ ಮಹಡಿಯತ್ತ ಸಾಗಿ ಹೋದ ಮೈಥಿಲಿ ಕಣ್ಣಿಗೆ ಬಿದ್ದಳು. ತಾಯಿಯ ಕೊರಳು ತಬ್ಬಿಕೊಂಡು ಅವಳು ಕಂಡು ತಾನು ಅಳುತ್ತಾ ತನ್ನ ಪುಟ್ಟ ಕೈಗಳಿಂದ ಅಮ್ಮನ ಕಣ್ಣೊರೆಸುತ್ತಾ ಇದ್ದ ಲಿಚ್ಚಿ ಕಂಡು ಸೂರ್ಯನ ಕಣ್ಣಂಚು ತೇವವಾಯಿತು. ಇದನ್ನೆಲ್ಲ ನೋಡುತ್ತಿದ್ದ ಆನಂದ್ಗೆ ಇನ್ನಿಲ್ಲದಂತೆ ಮುಜುಗರವಾಗಿತ್ತು ಸುಳ್ಳಲ್ಲ. ಸೂರ್ಯನನ್ನು ಮೇಲಿನ ಕೋಣೆಗೆ ತಲುಪಿಸಿ ಕೆಳಗಿಳಿದು ಬಂದವನೇ ತನ್ನ ತಾಯಿಯನ್ನು ಮನೆಯ ಹಿಂದಿನ ಕೊಟ್ಟಿಗೆ ಬಳಿ ಕರೆದೊಯ್ದ. ಅಮ್ಮ, ಮನೆಗೆ ಸೂರ್ಯ ಬಂದಿದ್ದಾನೆ. ಈಗಲಾದರೆ ಸ್ವಲ್ಪ ನಿಮ್ಮ ಬಾಯಿಗೆ ವಿರಾಮ ಕೊಡಬಾರದಾ? ನಿಮ್ಮ ಗಲಾಟೆಗೆ ಅವನು ಹೆದರಿ ಕಂಗಾಲಾಗಿದ್ದಾನೆ. ಮನೆ ಮರ್ಯಾದೆ ಎಲ್ಲ ಹರಾಜು ಹಾಕ್ತಿದ್ದೀರಿ ನೀವು ಎನ್ನುತ್ತಿದ್ದಂತೆ ನಾನೇನು ಮರ್ಯಾದೆ ಹರಾಜು ಹಾಕಿಲ್ಲ. ಆ ಕೆಲಸ ಮಾಡಿರೋದು ನಿನ್ನ ಹತ್ಯೆಗೆ ಅನಿಸಿಕೊಂಡಿರುವ ಅನಿಷ್ಟ ಸುಮತಿ. ಅವರ ಬಾಯಿ ಮತ್ತೆ ಬೊಂಬಾಯಿಯಾಗತೊಡಗಿದಾಗ ಆನಂದ್ ಅಸಹನೆಯಿಂದ, ಅಮ್ಮ ಪ್ಲೀಸ್, ಎಷ್ಟು ದಿನ ಅಂತ ಅದೇ ವಿಷಯ ಮಾತಾಡ್ತೀರಾ? ನಿಮಗೂ ಗೊತ್ತು ಇದರಲ್ಲಿ ಅತ್ತಿಗೆದೇನು ತಪ್ಪಿಲ್ಲ ಅಂತ. ಪಾಪ ಅವರ ಪಾಡಿಗೆ ಅವರೊಂದಿಗೆ ಹೊಂದಿಕೊಂಡು ಇದ್ದರೂ ಹೀಗೆ ಮಾಡ್ತೀರಲ್ಲ. ಇದೇ ರೀತಿ ಮುಂದುವರೆದರೆ ನಾನು ಸೂರ್ಯನಿಗೆ ಸಕಲೇಶ್ಪುರದಲ್ಲಿ ಒಂದು ಹೋಟೆಲ್ ರೂಮ್ ಬುಕ್ ಮಾಡ್ತೀನಿ ಅಷ್ಟೇ. ಇಲ್ಲಿ ನಮ್ಮ ಮನೆಯ ರಂಪಾಟ ನೋಡಿ ಮೊದಲೇ ನೊಂದಿರೋ ಅವನ ಮನಸ್ಸು ಮತ್ತಷ್ಟು ನೊಯ್ಯೋದು ಬೇಡ ಎಂದ. ಸೂರ್ಯ ತಮ್ಮ ಮನೆಯಿಂದ ಹೊರಟು ಹೋಗುವ ವಿಷಯ ಬಂದೊಡನೆ ಸುಮತಿ ಚುರುಕಾದರು. ಅಯ್ಯೋ ಬಿಡೋ ಆನಂದು, ನಾನು ಇನ್ಮೇಲೆ ಹೀಗೆಲ್ಲ ಕೂಗಾಡೋದಿಲ್ಲ ಸರಿನಾ? ಪಾಪ ಆ ಹುಡುಗ ಇಲ್ಲೇ ಇರಲಿ. ಹೋಟೆಲ್ ಗೀಟೆಲ್ ಎಲ್ಲ ಏನೂ ಬೇಡ. ನೀನು 1 ವರ್ಷ ಅವರ ಮನೆಯಲ್ಲಿದ್ದೆ ಅಂದ ಮೇಲೆ ನಾವು ಕೂಡ ಅವನನ್ನು ನಮ್ಮ ಮನೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಳ್ಬೇಕಲ್ವ? ಅವನು ಎಲ್ಲಿಗೂ ಹೋಗೋದು ಬೇಡ. ಇನ್ನೊಂದು ಸಾರಿ ಇಂತಹ ಘಟನೆ ರಿಪೀಟ್ ಆದರೆ ನಾನು ಹೇಳಿದ ಹಾಗೆ ಮಾಡೋನೆ, ನೆನಪಿರಲಿ. ಆನಂದ್ ಸಿಟ್ಟಿನಿಂದ ಕಾಲಪ್ಪಳಿಸುತ್ತಾ ಅಲ್ಲಿಂದ ನಡೆದ. ಸೂರ್ಯ ಇಲ್ಲಿಂದ ಹೊರಟು ಹೋದರೆ ತಮ್ಮ ಮನಸ್ಸಿನ ಆಸೆ ಎಂದಿಗೂ ಈಡೇರದು ಎಂದು ತಿಳಿದ ಸುಮತಿ ಸ್ವಲ್ಪ ದಿನಗಳ ಮಟ್ಟಿಗೆ ತಮ್ಮ ಬಾಯಿಯ ಮೇಲೆ ಹತೋಟಿ ಇಟ್ಟುಕೊಳ್ಳಲು ನಿಶ್ಚಯಿಸಿದರು. ಆದರೆ ಮೈಥಿಲಿಯನ್ನು ಕಂಡೊಡನೆ ಅವರಿಗೆ ಪಿತ್ತ ಕೆರಳಿದಂತಾಗುತ್ತಿತ್ತು. ಆದರೆ ಇದು ತಮ್ಮ ಮುದ್ದಿನ ಮಗಳ ಭವಿಷ್ಯದ ಪ್ರಶ್ನೆ. ಕಡೆಪಕ್ಷ ಸೂರ್ಯನ ಎದುರಿಗಾದರೂ ತಮ್ಮನ್ನು ನಿಯಂತ್ರಿಸಿಕೊಳ್ಳುವುದು ಅನಿವಾರ್ಯ. ಅಂದು ಸಂಜೆಯಿಂದ ಅನ್ಯಮನಸ್ಕನಾಗಿದ್ದ ಸೂರ್ಯ ರಾತ್ರಿ ಸರಿಯಾಗಿ ಊಟವನ್ನು ಮಾಡಲಿಲ್ಲ. ತಲೆನೋವಿನ ನೆಪ ಹೇಳಿ ಬೇಗ ಬೇಗ ತನ್ನ ಕೋಣೆ ಸೇರಿದ. ಇದಕ್ಕೆಲ್ಲ ನೀನೇ ಕಾರಣ ಎಂಬಂತೆ ತಮ್ಮತ್ತ ಆಕ್ಷೇಪಣೆಯ ದೃಷ್ಟಿ ಬೀರಿದ ಮಗನನ್ನು ಎದುರಿಸುವುದು ಸುಮತಿ ಅವರಿಗೆ ಕಷ್ಟವಾಯಿತು. ಇನ್ನು ಆನಂದ್ ತಂದೆಯಂತೂ ವಿರಾಗಿಯಾಗಿದ್ದಾರೆ. ಮನೆಯ ಘಟನೆಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ನಿಲ್ಲಿಸಿ ಅದೆಷ್ಟೋ ಸಮಯವಾಗಿದೆ. ಅದರಲ್ಲೂ ತಮ್ಮ ಪ್ರೀತಿ ಪಾತ್ರ ಮಗನನ್ನು ಕಳೆದುಕೊಂಡ ಮೇಲಂತೂ ಅವರಿಗೆ ಬದುಕೆ ಬೇಡವೆನಿಸತೊಡಗಿದೆ. ಸ್ವಲ್ಪ ಹೊತ್ತಿನಲ್ಲಿ ಕಷಾಯದೊಂದಿಗೆ ವಿನುತ ಹಾಜರಾದಾಗ ಅವಳ ಚಟಪಟ ಮಾತುಗಳಿಗೆ ಉತ್ತರಿಸುವ ಮನಸ್ಸು ಸೂರ್ಯನಿಗೆ ಇರಲಿಲ್ಲ. ಒಂದಷ್ಟು ಹೊತ್ತು ಅವನನ್ನು ಮಾತಿಗೆಳೆಯಲು ಪ್ರಯತ್ನಿಸಿದ ವಿನುತ ತನ್ನ ಪ್ರಯತ್ನ ಫಲ ನೀಡದಿದ್ದಾಗ ಸಪ್ಪೆ ಮುಖದೊಂದಿಗೆ ಹೊರನಡೆದೊಡನೆ ಸೂರ್ಯ ನಿಟ್ಟುಸಿರು ಬಿಟ್ಟ. ಆದರೆ ಕೋಣೆಯ ದೀಪ ಆರಿಸಿ ಎಷ್ಟು ಹೊತ್ತಾದರೂ ನಿದ್ರೆ ಬಳಿ ಸುಳಿಯದು. ಮಧ್ಯರಾತ್ರಿಯ ವೇಳೆಗೆ ಲಿಚ್ಚಿ ಎದ್ದು ಅಳತೊಡಗಿದಾಗ ಮತ್ತೆ ಇಂದಿನ ರಾತ್ರಿ ಕೇಳಿದ ಅದೇ ಲಾಲಿ ಹಾಡಿನ ಗುನುಗು ಕೇಳತೊಡಗಿತು. ಆದರೆ ಇಂದಿನ ಲಾಲಿಯಲ್ಲಿ ಮಾತ್ರ ನೋವಿನ ಛಾಯೆ. ಸೂರ್ಯ ಕಿಟಕಿಯತ್ತ ಜರುಗಿ ಎದುರು ಮಹಡಿಯಿಂದ
ಕಾಣುತ್ತಿದ್ದ ಅಸ್ಪಷ್ಟ ಆಕೃತಿಯನ್ನು ನೋಡುತ್ತಾ ಲಾಲಿಯ ಹಾಡಿನೊಂದಿಗೆ ನೋವಿನ ಭಾವಕ್ಕೆ ಕರಗುತ್ತಾ ಕಿಟಕಿ ಗೊರಗಿದಂತೆ ನಿದ್ರಾವಶನಾದ. ಮುಂದಿನ 1 ವಾರ ಕಳೆಯುವ ಅಷ್ಟರಲ್ಲಿ ಸೂರ್ಯನಿಗೆ ಆ ಮನೆಯ ಆಗು ಹೋಗುಗಳ ಬಗ್ಗೆ ಸ್ವಲ್ಪ ಸ್ವಲ್ಪವೇ ಅರಿವಾಗತೊಡಗಿತು. ಯಾರ ಸಹವಾಸವೂ ಬೇಡ, ತನ್ನ ಪಾಡಿಗೆ ತಾನಿರುವೆ ಎಂಬ ನಿಶ್ಚಯದೊಂದಿಗೆ ಮಲೆನಾಡಿಗೆ ಕಾಲಿಟ್ಟವನಿಗೆ ತನಗರಿವಿಲ್ಲದೆ ಇಲ್ಲಿನ ಜನರ ಬದುಕಿನೊಳಗೆ ಸೆಳೆಯಲ್ಪಟ್ಟ ಅರಿವಾಗಲೇ ಇಲ್ಲ. 1-2 ದಿನಗಳಲ್ಲಿ ಬೆಳಿಗ್ಗೆ ಬೇಗ ಏಳತೊಡಗಿದವನು ಎದ್ದು ಮುಖ ತೊಳೆದು ಅಜಾರದಲ್ಲಿ ಆಗಲೇ ದೇವಮ್ಮನ ಮಗ ಗಿರಿ ತಂದಿಡುವ ಪೇಪರ್ನ ಮೇಲೆ ಕಣ್ಣಾಡಿಸುತ್ತಾ ಕುಳಿತುಕೊಳ್ಳುತ್ತಿದ್ದ. ತನಗೆ ಕಾಫಿ ನೀಡುವ ನೆಪದಿಂದಲೋ ಅಥವಾ ಇನ್ಯಾವುದೋ ಕಾರಣ ಹುಡುಕುತ್ತಾ ತನ್ನ ಅಕ್ಕಪಕ್ಕ ಸುಳಿದಾಡುತ್ತಾ ತನ್ನನ್ನು ಮಾತಿಗೆ ಎಳೆಯಲು ಯತ್ನಿಸುವ ವಿನುತ, ತನ್ನ ಎದುರು ಅತಿ ವಿನಯ ಅತಿ ಪ್ರೀತಿಯಿಂದ ವರ್ತಿಸುವ ಸುಮತಿ, ಅವರ ನಡವಳಿಕೆ ಅವನಿಗೆ ಅಸಹಜವೆನಿಸುತ್ತಿತ್ತು. ಆದರೆ ಅವನದನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಎಷ್ಟಾದರೂ ತನ್ನ ಗೆಳೆಯನ ತಾಯಿ ಮತ್ತು ತಂಗಿ ಅವರಿಬ್ಬರು. ಆದ್ದರಿಂದ ಅವರೊಂದಿಗೆ ಆದಷ್ಟು ಸಹಜವಾಗಿ ಸಭ್ಯವಾಗಿಯೇ ನಡೆದುಕೊಳ್ಳುತ್ತಿದ್ದ. ಜೊತೆಗೆ ಲಿಚ್ಚಿಯೊಂದಿಗೆ ದೋಸ್ತಿಯ ಪ್ರಯತ್ನ ನಿರಂತರವಾಗಿ ಸಾಗಿತ್ತು. ಆದರೆ ಲಿಚ್ಚಿ ಮಾತ್ರ ಸೂರ್ಯನನ್ನು ತನ್ನ ಪ್ರೀತಿ ಪಾತ್ರರ ಸಾಲಿಗೆ ಸೇರಿಸಲು ಇನ್ನೂ ಸಿದ್ಧವಾಗಿರಲಿಲ್ಲ. ಆನಂದ್ ತಂದೆಯಂತೂ ಬೆಳಗಾಗುತ್ತಿದ್ದಂತೆ ತೋಟದ ಕಡೆ ನಡೆದರೆ ಮತ್ತೆ ಮನೆ ಸೇರುತ್ತಿದ್ದಿದ್ದು ಬೆಳಿಗ್ಗೆ 10ರ ವೇಳೆಗೆ. ಅದು ಕೂಡ ಅವಸರದಲ್ಲಿ ತಿಂಡಿ ಮುಗಿಸಿ ಮತ್ತೆ ತೋಟದತ್ತ ಹೊರಟರೆ ಮಧ್ಯಾಹ್ನ ಊಟಕ್ಕೆ ಮಾತ್ರ ಮನೆಗೆ ಬರುತ್ತಿದ್ದಿದ್ದು. ಅವರಿಗೆ ಮನೆಗಿಂತ ಹೊರಗಿನ ಪ್ರಪಂಚವೇ ಹೆಚ್ಚು ಪ್ರಿಯ. ಇನ್ನು ಮೈಥಿಲಿಗಂತೂ ಬೆಳಿಗ್ಗೆ ಎದ್ದಾಗಿನಿಂದ 8:30ವರೆಗೆ ಶಾಲೆಗೆ ಹೊರಡುವ ತನಕ ಕೈತುಂಬ ಕೆಲಸವೇ. ದೇವಮ್ಮನ ಜೊತೆ ಸೇರಿ ಮನೆಯ ಕೆಲಸಗಳನ್ನೆಲ್ಲ ಶ್ರದ್ಧೆಯಿಂದ ನಿಭಾಯಿಸುವ ಅವಳ ಅಚ್ಚುಕಟ್ಟತನ, ಚುರುಕುತನ ಯಾರನ್ನಾದರೂ ಸೆಳೆಯದೇ ಇರದು. ಅಪ್ಪಿತಪ್ಪಿ ಸೂರ್ಯನಿಗೆ ಮುಖಾಮುಖಿಯಾಗುವ ಸಂದರ್ಭದಲ್ಲೂ ಅವಳ ಮುಖದಲ್ಲಿ ಈ ಮನೆಯ ಅತಿಥಿಗಾಗಿ ಒಂದು ಸಣ್ಣನೆಯ ಸಭ್ಯನಗು. ಈ 1 ವಾರದಲ್ಲಿ ಸೂರ್ಯನೊಂದಿಗೆ ಅವಳು ಹೆಚ್ಚೆಂದರೆ 2 ವಾಕ್ಯ ಮಾತನಾಡಿರಬಹುದು ಅಷ್ಟೇ. ಉಳಿದಂತೆ ಮನೆಯಲ್ಲಿರುವಷ್ಟು ಹೊತ್ತು ಅವಳಿಗೆ ಅವಳದೆಂಬ ಸಮಯ ಸಿಗುವುದು ವಿರಳವೇ. ಸಂಜೆ ಆನಂದ್ ಜೊತೆಗೆ ವಾಕಿಂಗ್ ಮತ್ತು ಸಿಗರೇಟ್ ಸೇವನೆಗಾಗಿ ತೋಟದತ್ತ ಹೋದಾಗ ಕೆರೆಯ ಬಳಿ ಕಾಫಿ ತೋಟದ ನಡುವಿನ ಕಾಲು ದಾರಿಯಲ್ಲಿ 1-2 ಬಾರಿ ಅವಳ ದರ್ಶನ ಆಗಿತ್ತು. ಆಗಲೂ ಅವಳು ಮೌನ ಗೌರಿಯೇ. ಆದರೆ 4-6 ಬಾರಿ ಸಂಜೆ ತಾನು ಆನಂದ್ ಜೊತೆ ಕೆಲಸದಿಂದ ಹಿಂತಿರುಗುವಾಗ ಹತ್ತು ಇಂಪಾದ ಅವಳ ಕಣ್ಣುಗಳನ್ನು ಸೂರ್ಯ ಗಮನಿಸಿದ. ಬಹುಶಃ ಆನಂದ್ ಮನೆಯಲ್ಲಿರದಿದ್ದಾಗ ಸುಮತಿ ಅವರ ವಾಗ್ದಾಳಿಗೆ ಸಿಲುಕುತ್ತಿದ್ದ ಪರಿಣಾಮವಿರಬಹುದು. ಅಲ್ಲದೆ ಈ 1 ವಾರದಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ತಿಂಡಿ ಮಾಡುವಾಗಲೂ ಮೈಥಿಲಿಯದ್ದು ಗೈರು ಹಾಜರಿ. ಅದೊಂದು ರಾತ್ರಿ ತಮ್ಮೆಲ್ಲರ ಊಟ ಮುಗಿದ ನಂತರ ಸಿಗರೇಟ್ ಹಿಡಿದು ಮನೆಯಿಂದ ಆಚೆ ನಡೆದ ಸೂರ್ಯ ಒಂದಷ್ಟು ಸಮಯದ ನಂತರ ಹೊಳ ಬಂದಾಗ ದೇವಮ್ಮನ ಜೊತೆ ಕುಳಿತು ಊಟ ಮಾಡುತ್ತಿದ್ದ ಮೈಥಿಲಿ ಕಣ್ಣಿಗೆ ಬಿದ್ದಿದ್ದಳು. ದೇವಮ್ಮನಾಗಲಿ ಮೈಥಿಲಿಯಾಗಲಿ ಸೂರ್ಯನನ್ನು ಗಮನಿಸಲಿಲ್ಲವಾದರೂ ಸೂರ್ಯನಿಗೆ ಮಾತ್ರ ಈ ಮನೆಯಲ್ಲಿ ಮೈಥಿಲಿಯ ಸ್ಥಾನವೇನು ಎಂಬುದು ತಿಳಿದು ಹೋಗಿತ್ತು. ಮತ್ತದು ಅವನ ಮನಸ್ಸಿನಲ್ಲಿ ಆಗಷ್ಟೇ ಆರತೊಡಗಿದ್ದ ಗಾಯವನ್ನು ಇನ್ನಿಲ್ಲದಂತೆ ಮತ್ತೆ ಮತ್ತೆ ಘಾಸಿ ಮಾಡತೊಡಗಿತ್ತು. ಆದರೆ ಈ ಮನೆಯ ಹಿರಿ ಸೊಸೆಯಾದ ಮೈಥಿಲಿ ಈ ಪರಿಯಾದ ತಿರಸ್ಕಾರಕ್ಕೆ ಅದೇಗೆ ಒಳಗಾಗಿದ್ದಾಳೆ ಎಂಬುದು ಮಾತ್ರ ಅವನಿಗೆ ತಿಳಿಯದೆ ಹೋಯಿತು. ಶಾನುಭೋಗರ ಮನೆ. ಹೆಸರಿಗೆ ತಕ್ಕಂತೆ ತುಳಸೀಪುರದ ಶ್ರೀಮಂತ ಮನೆತನ ಅದು. ಸುಮಾರು 50 ಮನೆಗಳಿರುವ ಈ ಹಳ್ಳಿಯಲ್ಲಿ ಆನಂದ್ನ ತಂದೆ ಸತ್ಯ ಹರಿಶ್ಚಂದ್ರ ಅವರು ಊರಿನ ದೊಡ್ಡ ಜಮೀನ್ದಾರರು. ಕಾಫಿ ತೋಟ, ಭತ್ತದ ಗದ್ದೆಗಳು, ಅಡಿಕೆ, ಏಲಕ್ಕಿ, ಕಾಳು ಮೆಣಸು, ಬಾಳೆ, ತೆಂಗು ಮುಂತಾದ ಬೆಳೆಗಳನ್ನು ಬೆಳೆಯುವ ಸಾಕಷ್ಟು ಕೃಷಿ ಜಮೀನನ್ನು ಹೊಂದಿ 10 ಒಕ್ಕಲುಗಳನ್ನು ಇಟ್ಟುಕೊಂಡಿರುವ ಅವರು ಒಂದು ಅರ್ಥದಲ್ಲಿ ಊರಿನ ಮುಖಂಡರಿದ್ದ ಹಾಗೆ. ಅವರ 3 ಮಕ್ಕಳು ಭರತ್, ಆನಂದ್ ಮತ್ತು ವಿನುತಾ. ಹರಿಶ್ಚಂದ್ರ ಅವರು ಮೊದಲ ಪತ್ನಿ ಮಂಜುಳಾ, ಅವರ ಮಗ ಭರತ್. ಅವನಿಗೆ 4 ವರ್ಷಗಳಾಗಿದ್ದಾಗ ಅವನ ತಾಯಿ ತೀರಿಕೊಂಡಿದ್ದರು. ತಮ್ಮ ಪ್ರೀತಿಯ ಪತ್ನಿಯನ್ನು ಕಳೆದುಕೊಂಡಿದ್ದ ಅವರು ಸುತ್ತಲೂ ಶೂನ್ಯ ಕವಿದಂತಾಗಿ ಮನೆಯ ಯಜಮಾನಿಯಾಗಿ ಎಲ್ಲವನ್ನೂ ಸಂಭಾಳಿಸುತ್ತಿದ್ದ ತನ್ನ ಅರ್ಧಾಂಗಿಯ ಅಚಾನಕ್ ಅಗಲಿಕೆ ಅವರಿಂದ ಸಹಿಸಿಕೊಳ್ಳಲಾಗಲಿಲ್ಲ. ದುಃಖದಿಂದ ದಿನ ಅವರು ಕುಗ್ಗತೊಡಗಿದಾಗ ಅವರ ತಂದೆ ವೇಣುಗೋಪಾಲ್ ಅವರು ಹದಗೆಡುತ್ತಿದ್ದ ಮನೆಯ ಪರಿಸ್ಥಿತಿ ಸುಧಾರಿಸಲು ಮಗನಿಗೆ ಇನ್ನೊಂದು ಮದುವೆ ಮಾಡಿಕೊಳ್ಳಲು ಒತ್ತಾಯಿಸತೊಡಗಿದರು. ಆಳು ಕಾಳುಗಳು ತುಂಬಿರುವ ಇಷ್ಟು ದೊಡ್ಡ ಮನೆಗೆ ಒಬ್ಬ ಯಜಮಾನಿಯ ಅವಶ್ಯಕತೆ ಇದೆ ಎಂಬುದರ ಜೊತೆಗೆ 4 ವರ್ಷದ ಪುಟ್ಟ ಭರತನಿಗೆ ತಾಯಿಯ ಅಗತ್ಯವೂ ಅಷ್ಟೇ ಇದೆ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಆದರೆ ತಮ್ಮ ಮಡದಿಯನ್ನು ಪ್ರಾಣದಂತೆ ಪ್ರೀತಿಸಿದ್ದ ಹರಿಶ್ಚಂದ್ರ ಅವರು ಇದಕ್ಕೆ ಒಪ್ಪಲಿಲ್ಲ. 1 ವರ್ಷಗಳ ಕಾಲ ತಂದೆ ತಾಯಿ ಬಂಧು ಬಳಗ ಯಾರ ಒತ್ತಾಯಕ್ಕೂ ಬಗ್ಗದೆ ಹಠ ಹಿಡಿದು ಕುಳಿತವರನ್ನು ಕಡೆಗೂ ಅವರ ತಾಯಿ ನಂಜಮ್ಮ ಉಪವಾಸ ಸತ್ಯಾಗ್ರಹ ಮಾಡಿ ಒಪ್ಪಿಸಬೇಕಾಯಿತು.
ತಮ್ಮ ಮೊಮ್ಮಗ ತಾಯಿ ಇಲ್ಲದೆ ಬೆಳೆಯಬಾರದು, ತಮ್ಮ ನಂತರ ಈ ಮನೆಗೆ ಹೆಣ್ಣು ದಿಕ್ಕಿಲ್ಲದಂತಾಗಬಾರದು, ಅಲ್ಲದೆ ಇನ್ನು ಚಿಕ್ಕ ಪ್ರಾಯದ ಮಗ ಇಡೀ ಜೀವನ ಸಂಗಾತಿ ಇಲ್ಲದೆ ಬದುಕುವಂತಾಗಬಾರದು ಎಂಬ ಆಸೆಯಷ್ಟೇ ಇದ್ದಿದ್ದು ಆ ತಾಯಿ ಜೀವಕ್ಕೆ. ಮದುವೆಯಾಗಿ 10 ವರ್ಷಗಳ ನಂತರ ಹುಟ್ಟಿದ ಮಗನ ಜೀವನದಲ್ಲಿ ಯಾವ ಕೊರತೆಯೂ ಇರಬಾರದು ಎಂಬುವುದಷ್ಟೇ ಆ ತಾಯಿ ಮನಸ್ಸು ಬಯಸಿದ್ದು. ಅಂತೂ ತಾಯಿಯ ಹಠ ಗೆದ್ದು ಅವರ 2ನೇ ಹೆಂಡತಿಯಾಗಿ ಸುಮತಿ ಅವರ ಆಗಮನವಾಯಿತು. ಮಧ್ಯಮ ವರ್ಗದ ಮನೆಯ ಸಾಧಾರಣ ರೂಪದ ಸುಮತಿ ಈ ಸಿರಿವಂತರ ಮನೆಯ ಸುರಸುಂದರಾಂಗನನ್ನು ಮನಸಾರೆ ಒಪ್ಪಿ ಮದುವೆಯಾಗಿದ್ದರು. ಅವರ ಮೊದಲ ಮದುವೆ ಮಗು ಭರತ್ ಅವರಿಗೆ ಸಮಸ್ಯೆ ಎನಿಸಲಿಲ್ಲ. ಮದುವೆಯಾದ ಆರಂಭದಲ್ಲಿ ಎಲ್ಲರೊಡನೆ ಹೊಂದಿಕೊಂಡು ಭರತ್ನನ್ನು ಪ್ರೀತಿಯಿಂದಲೇ ನೋಡಿಕೊಂಡರು. ಮಗುವಂತೂ ತನ್ನ ಈ ಹೊಸ ಅಮ್ಮನನ್ನು ತುಂಬ ಹಚ್ಚಿಕೊಂಡಿತು. ತಮ್ಮ ಮಗನಿಗೆ 2ನೇ ಮದುವೆ ಮಾಡಿಸುವ ತಮ್ಮ ಆಲೋಚನೆ ತಪ್ಪಾಗಲಿಲ್ಲ ಎಂದು ನಂಜಮ್ಮ ಸಂತೋಷಪಟ್ಟರು. ಕಾಲ ಸರಿಯುತ್ತಿದ್ದಂತೆ ಆನಂದ್ ಮತ್ತು ವಿನುತ ಜನನದ ನಂತರ ಪರಿಸ್ಥಿತಿ ನಿಧಾನವಾಗಿ ಬದಲಾಗತೊಡಗಿತು. ವಿನುತಾಳ ಜನನವಾಗಿ 2 ವರ್ಷಗಳಲ್ಲಿ ನಂಜಮ್ಮ ತೀರಿಕೊಂಡ ಮೇಲೆ ಇಡೀ ಮನೆಯ ಹಿಡಿತ ಸುಮತಿ ಅವರ ಕೈಗೆ ಬಂತು. 5-6 ವರ್ಷದ ಭರತ್ ಯಾವ ಕುಂದು ಕೊರತೆಗಳಿಲ್ಲದೆ ಬೆಳೆಯುತ್ತಿದ್ದರು. ಆದರೆ ಇಲ್ಲಿಯವರೆಗೂ ಅತ್ತೆಯ ಭಯದಿಂದ ಒಳಗೆ ಅಡಗಿದ್ದ ಕೆಟ್ಟ ಯೋಚನೆಗಳು ಸುಮತಿ ಅವರ ಮನಸ್ಸಿನಿಂದ ನಿಧಾನವಾಗಿ ಹೊರಬರಲಾರಂಭಿಸಿದವು. ತಾವು ಮದುವೆಯಾದಾಗಿನಿಂದ ತಮ್ಮ ಪತಿ ತಮ್ಮನ್ನು ಮನಸ್ಸಿನಿಂದ ಪ್ರೀತಿಸುತ್ತಿಲ್ಲ ಎಂಬುದು ಅವರ ಅಂತರಂಗಕ್ಕೆ ಅರ್ಥವಾಗಿತ್ತು. ಹಾಗಂತ ಹರಿಶ್ಚಂದ್ರ ಅವರು ಸುಮತಿಯವರೊಂದಿಗೆ ಕೆಟ್ಟದಾಗಿ ವರ್ತಿಸಿರಲಿಲ್ಲ. ಅಕ್ಕರೆ ಗೌರವ ವಿಶ್ವಾಸದಿಂದಲೇ ಅವರೊಂದಿಗೆ ನಡೆದುಕೊಂಡಿದ್ದರು. ಆದರೆ ತಾವು ಬಯಸಿ ಮದುವೆಯಾಗಿದ್ದ ತಮ್ಮ ಮೊದಲ ಪತ್ನಿ ಮಂಜುಳಾ ಅವರನ್ನು ಮರೆಯುವುದು ಅವರಿಂದ ಸಾಧ್ಯವಿರಲಿಲ್ಲ. ರೂಪದಲ್ಲಿ, ಗುಣದಲ್ಲಿ, ಚುರುಕುತನದಲ್ಲಿ ಅವರಿಗೆ ಯಾರು ತಾನೇ ಸಾಟಿಯಾದರು? 2ನೇ ಪತ್ನಿಯಾಗಿ ಬಂದ ಸುಮತಿ ಅವರನ್ನು ಮಂಜುಳಾ ಅವರಷ್ಟು ಪ್ರೀತಿಸಲು ಅವರಿಂದ ಸಾಧ್ಯವಾಗಲಿಲ್ಲ. ಅಲ್ಲದೆ ತನ್ನ ತಾಯಿಯನ್ನೇ ಹೋಲುವ ಮುದ್ದು ಮುಖದ ಬುದ್ಧಿವಂತ ಭರತ್ ಸದಾ ಅವರಿಗೆ ಮಂಜುಳಾ ಅವರ ನೆನಪು ತರುತ್ತಿದ್ದ. ಮದುವೆಯಾಗಿ 5-6 ವರ್ಷ ತಮ್ಮ 2 ಬಸಿರು ಬಾಣಂತನಗಳಲ್ಲಿ ವ್ಯಸ್ತರಾದ ಸುಮತಿ ಈ ವಿಷಯದ ಬಗ್ಗೆ ಹೆಚ್ಚೇನು ತಲೆ ಕೆಡಿಸಿಕೊಳ್ಳಲಿಲ್ಲ. ತಾವು ಕನಸಲ್ಲೂ ನೆನೆಸದಷ್ಟು ದೊಡ್ಡ ಮನೆತನ, ಒಳ್ಳೆ ಗುಣದ ಸುಂದರಾಂಗ ಪತಿ ಸಿಕ್ಕ ಖುಷಿಯಲ್ಲಿ ಇವೆಲ್ಲ ಗೌಣವಾಗಿ ಕಂಡಿತ್ತವರಿಗೆ. ಆದರೆ ತಮ್ಮಿಬ್ಬರ ಮಕ್ಕಳು ತಮ್ಮಂತೆ ಸಾಧಾರಣ ರೂಪವಂತರಾಗಿ ಓದಿನಲ್ಲೂ ಸಾಧಾರಣವಾಗಿ ಉಳಿದಾಗ ತಮ್ಮ ಮನೆಯ ಆಳು ಕಾಳುಗಳು ಇನ್ನೂ ಕೂಡ ಮಡಿದ ಮಂಜುಳಾ ಅವರ ಗುಣಗಾನ ಮಾಡುವಾಗ ಅವರೆದೆಯಲ್ಲಿ ಬೆಂಕಿ ಹೊತ್ತಿಕೊಂಡಂತಾಗುತ್ತಿತ್ತು. ಅತ್ತೆಯ ಮರಣದ ನಂತರ ಅವರನ್ನು ಹಿಡಿಯುವವರೇ ಇಲ್ಲದಂತಾಯಿತು. ವಯಸ್ಸಾದ ಮಾವ ಸದಾ ಕೋಣೆಯಲ್ಲಿ ಮಲಗಿರುತ್ತಿದ್ದರು. ಪತಿ ಹರಿಶ್ಚಂದ್ರ ಅವರಂತೂ ಸ್ವಲ್ಪ ಮೃದು ಸ್ವಭಾವದವರು. ತಾವೇ ಈ ಮನೆಯ ಯಜಮಾನಿ ಎಂಬ ಹಮ್ಮು ನೆತ್ತಿಗೇರುತ್ತಿದ್ದಂತೆ ಅವರ ವರ್ತನೆ ಸಂಪೂರ್ಣ ಬದಲಾಯಿತು. ತವರಿನ ಅವರ ಒಬ್ಬ ಅಣ್ಣ ಮತ್ತು ಒಬ್ಬ ತಮ್ಮನ ಕುಮ್ಮಕ್ಕು ಕೂಡ ಇದಕ್ಕೆ ಬಲವಾದ ಕಾರಣವಾಗಿತ್ತು. ತಮ್ಮ ಪತಿಯನ್ನು ಮೊದಲಿನಷ್ಟು ಪ್ರೀತಿಯಿಂದ ಕಂಡರೂ ತನ್ನ ಗತಿಸಿ ಹೋದ ಸವತಿಯ ನೆನಪನ್ನು ಸದಾ ತರುತ್ತಿದ್ದ ಭರತ್ ಮಾತ್ರ ಅವರ ಪಾಲಿಗೆ ಪರಕೀಯನಾಗುತ್ತಾ ಹೋದ. ಅದೆಷ್ಟೋ ಬಾರಿ ಈ ಭರತ್ ಇಲ್ಲದಿದ್ದರೆ ಈ ಮನೆ ಕೇವಲ ತನ್ನ ಹಾಗೂ ತನ್ನ ಮಕ್ಕಳಿಗೆ ಉಳಿಯುತ್ತಿತ್ತಲ್ಲ ಎಂಬ ಹೀನ ಯೋಚನೆಯು ಅವರ ಮನಸ್ಸಿನಲ್ಲಿ ಮೂಡುತ್ತಿತ್ತು. ಮಾತುಕತೆಗೆ, ಊಟ ತಿಂಡಿಯಲ್ಲಿ, ಅಕ್ಕರೆ ಮಮತೆಯಲ್ಲಿ ತನ್ನ ಅಮ್ಮ ತನ್ನ ಮತ್ತು ತಮ್ಮ ತಂಗಿಯರ ನಡುವೆ ಭೇದ ಭಾವ ಮಾಡತೊಡಗಿದಾಗ ಪಾಪದ ಮಗುವಿಗೆ ಇದ್ದಕ್ಕಿದ್ದಂತೆ ಬದಲಾದ ಅಮ್ಮನ ವರ್ತನೆಯ ಹಿಂದಿನ ಕಾರಣ ಮೊದಮೊದಲು ತಿಳಿಯಲಿಲ್ಲ. ತಮ್ಮ ಆನಂದ್ ಮತ್ತು ತಂಗಿ ವಿನುತಾ ತುಂಬ ಪ್ರೀತಿಸುವ ಅಮ್ಮ ತನ್ನನ್ನು ಮಾತ್ರ ಹೇಗೆ ದೂರವಿಡುತ್ತಾಳೆ ಎಂದು ಗೊಂದಲಗೊಂಡವನು ಒಮ್ಮೆ ತನ್ನ ತಂದೆಯನ್ನು ಕೇಳಿದ. ಉತ್ತರವಾಗಿ ಅವನ ತಂದೆಯ ಕಣ್ಣಿಂದ ಜಾರಿದ ಹನಿಯಷ್ಟೇ ಸಿಕ್ಕಿತು ಭರತ್ನಿಗೆ. ಆದರೆ ಹೈಸ್ಕೂಲ್ಗೆ ಬರುವಷ್ಟರಲ್ಲಿ ಅವನಿಗೆ ಮನೆಯ ಪರಿಸ್ಥಿತಿ ಅರ್ಥವಾಗತೊಡಗಿತು. ಅಮ್ಮ ತನ್ನನ್ನು ಇಷ್ಟಪಡದಿರುವ ಕಾರಣವೂ ಕೂಡ ತಿಳಿಯಿತು. ಅವನ ಮುಗ್ಧ ಮನಸ್ಸಿಗೆ ಅದೊಂದು ದೊಡ್ಡ ಆಘಾತವೇ. ತಾನು ಅವರ ಹೆತ್ತ ಮಗನಲ್ಲ ಎಂಬ ಒಂದೇ ಕಾರಣಕ್ಕೆ ತನ್ನನ್ನು ದೂರವಿಟ್ಟ ಈ ಮಲತಾಯಿಯ ವರ್ತನೆ ಸಂಬಂಧಗಳೆಡೆಗೆ ಅವನ ನಂಬಿಕೆಯನ್ನು ನಿಧಾನವಾಗಿ ಕಡಿಮೆ ಮಾಡತೊಡಗಿತು. ಆದರೆ ತಂದೆ ಹಾಗೂ ತಾನು ಹುಟ್ಟಿದಾಗಿನಿಂದಲೂ ತಮ್ಮ ಮನೆಯಲ್ಲಿ ಕೆಲಸಕ್ಕಿರುವ ದೇವಮ್ಮ ಮಾತ್ರ ತನ್ನನ್ನು ತುಂಬ ಪ್ರೀತಿಸುತ್ತಾರೆ ಎಂಬುವುದು ಅವನಿಗೆ ಸಮಾಧಾನಕರ ವಿಷಯವಾಗಿತ್ತು. ಮತ್ತು ಭರತ್ನ ಮೇಲೆ ಸುಮತಿ ಅವರ ಅಸಹನೆ ಹೆಚ್ಚಾಗಲು ಇದು ಒಂದು ಕಾರಣವಾಯಿತು. ಇಂತಹ ವಾತಾವರಣದಲ್ಲಿ ಬೆಳೆದ ಭರತ್ PUC ಮುಗಿಯುತ್ತಿದ್ದಂತೆ ಅಪ್ಪನ ವಿರೋಧವನ್ನು ಲೆಕ್ಕಿಸದೆ ಹಾಸ್ಟೆಲ್ ಸೇರಿದವನು. ತನ್ನದೇ ಆದರೂ ತನ್ನದಲ್ಲದ ಮನೆಯಿಂದ ದೂರವಾದ ವರ್ಷಕ್ಕೆ 1-2 ಬಾರಿ ಮಾತ್ರ ಮನೆಗೆ ಬರುತ್ತಿದ್ದ. ಆದರೆ ತನ್ನ ತಮ್ಮ ತಂಗಿ ತಂದೆ ಮತ್ತು ದೇವಮ್ಮನ ಮೇಲಿದ್ದ ಅವನ ಪ್ರೀತಿಯಲ್ಲಿ ಯಾವುದೇ ವ್ಯತ್ಯಾಸವಾಗಲಿಲ್ಲ.
ಮುಂದೆ ಓದು ಮುಗಿದ ಮೇಲೆ ಕೂಡ ಮನೆಗೆ ಹಿಂತಿರುಗುವ ಮನಸ್ಸಾಗದೆ ಅಲ್ಲಿಂದ ಉಡುಪಿಯ ಕಾಲೇಜ್ ಒಂದರಲ್ಲಿ ಲೆಕ್ಚರರ್ ಆಗಿ ಸೇರಿಕೊಂಡ. ಇದನ್ನೆಲ್ಲ ಕಂಡು ಏನು ಮಾಡಲಾರದ ಅಸಹಾಯಕ ಸ್ಥಿತಿ ಅವನ ತಂದೆಯದು. ಭರತ್ನ ವಿದ್ಯಾಭ್ಯಾಸ ಮುಗಿದು ಅವನಿಗೆ ಕೆಲಸವು ಸಿಕ್ಕಿದ ಕೂಡಲೇ ಇತ್ತ ಸುಮತಿ ಅವನಿಗಾಗಿ ತನ್ನ ಅಣ್ಣನ ಮಗಳ ಸಂಬಂಧವನ್ನು ಗೊತ್ತು ಮಾಡಿದ್ದರು. ಆದರೆ ಮದುವೆ ಸಂಸಾರಗಳತ್ತ ಚಿಕ್ಕ ಪ್ರಾಯದಲ್ಲಿ ವೈರಾಗ್ಯ ಹೊಂದಿದ್ದ ಭರತ್ ಈ ಮದುವೆಗೆ ಒಪ್ಪಲಿಲ್ಲ. ಅಲ್ಲದೆ ಯಾವ ವಿಷಯದಲ್ಲೂ ತನಗೆ ಹೊಂದಿಕೆಯಾಗದ ಸುಮತಿ, ಅವರ ಅಣ್ಣನ ಮಗಳು ಪಲ್ಲವಿಯನ್ನು ಅವನು ಒಪ್ಪಲು ಸಾಧ್ಯವಿತ್ತಾದರೂ ಹೇಗೆ? ಹೆಚ್ಚು ಓದಿಲ್ಲದ ಪಕ್ಕ ಹಳ್ಳಿಯ ಘಟವಾಣಿ ಸ್ವಭಾವದ ಪಲ್ಲವಿ ಸ್ವಭಾವದಲ್ಲಿ ತನ್ನ ಸೋದರತ್ತೆ ಸುಮತಿ ಅವರ ಪಡಿಯಚ್ಚೆ ಆಗಿದ್ದಳು. ಭರತ್ನ ನಿರಾಕರಣೆ ಸುಮತಿಯವರಿಂದ ಸಹಿಸಲಾಗಲಿಲ್ಲ. ತಮ್ಮ ತವರಿನ ಕುಡಿಯನ್ನೇ ತಮ್ಮ ಮನೆಯ ಹಕ್ಕುದಾರಿಣಿಯನ್ನಾಗಿಸುವ ಅವರ ಯಾವ ಪ್ರಯತ್ನಕ್ಕೂ ಭರತ್ ಜಗ್ಗದಿದ್ದಾಗ ಈ ಜನ್ಮದಲ್ಲಿ ಅವನ ಬದುಕಲ್ಲಿ ಬೇರೆ ಹೆಣ್ಣಿನ ಪ್ರವೇಶಕ್ಕೆ ತಾವು ಅವಕಾಶ ಕೊಡುವುದಿಲ್ಲ ಎಂದು ಮನದಲ್ಲಿ ಶಪಥ ಮಾಡಿದ್ದರು. ಆದರೆ ಒಂದೆರಡು ವರ್ಷ ಇದೇ ಜಗ್ಗಾಟ ಮುಂದುವರೆದು ಎರಡು ಪಕ್ಷಗಳು ತಮ್ಮ ಜಿದ್ದನ್ನು ಬಿಡದಿದ್ದಾಗ ಅದೊಂದು ದಿನ ಭರತ್ ದಿಢೀರನೆ ಮೈಥಿಲಿಯನ್ನು ಕರೆತಂದು ಇವಳು ನನ್ನ ಪತ್ನಿ ಎಂದು ಘೋಷಿಸಿದ. ಅಂದು ಇಡೀ ಮನೆ ಸ್ತಬ್ಧವಾಗಿತ್ತು. ತನಗೆ ಈ ಜನ್ಮದಲ್ಲಿ ಮದುವೆ ಬೇಡ ಎಂದು ಹಠ ಹಿಡಿದಿದ್ದ ಭರತ್ ಇನ್ನು 20ರ ಒಳಗಿನ ಪ್ರಾಯದವಳಂತೆ ಕಾಣುತ್ತಿದ್ದ ಚಿಕ್ಕ ಹುಡುಗಿ ಮೈಥಿಲಿಯನ್ನು ಅದು ಹೇಗೆ ದಿಢೀರನೆ ಮದುವೆಯಾದ? ಎಲ್ಲರಿಗೂ ಆಘಾತವಾಗಿತ್ತು. ಸುಮತಿಯರಂತೂ ಕೂಗಾಡಿ ಭೂಮಿ ಆಕಾಶ ಒಂದು ಮಾಡಿದ್ದರು. ಏನೇ ಆದರೂ ತಾನಿವಳನ್ನು ಸೊಸೆಯಾಗಿ ಒಪ್ಪಿಕೊಳ್ಳಲಾರೆ, ಈ ಮನೆ ಒಳಗೆ ಸೇರಿಸಲಾರೆ ಎಂದು ಅವರು ಹಠ ಹಿಡಿದಾಗ ಎಂದು ತನ್ನ ಮಲತಾಯಿಗೆ ಎದುರು ಮಾತನಾಡದ ಭರತ್ ಅಂದು ಮಾತ್ರ ಉಗ್ರ ರೂಪ ತಾಳಿದ. ಏನಂದ್ರಿ ನೀವು? ಇವಳನ್ನ ಸೊಸೆ ಅಂತ ಒಪ್ಪಿಕೊಳ್ಳೋದಿಲ್ವಾ? ನನ್ನನ್ನು ಮಗ ಅಂತಾನೆ ಒಪ್ಪಿಕೊಳ್ಳದಿದ್ದ ಮೇಲೆ ಇವಳನ್ನ ಸೊಸೆ ಅಂತ ಒಪ್ಪಿಕೊಳ್ಳೋ ಮಾತೆಲ್ಲಿ ಬಂತು? ಇದು ನನ್ನ ಬದುಕು, ಹಾಗೆ ಇದು ನನ್ನ ಮನೆ ಕೂಡ ಹೌದು. ಇಲ್ಲಿಗೆ ಬರೋಕೆ ಅಥವಾ ಇಲ್ಲೇ ಇರೋಕೆ ನನಗೆ ಯಾರು ಅನುಮತಿಯೂ ಬೇಕಿಲ್ಲ. ಹಾಗೆ ನೀವು ಒಪ್ಪಿದ್ರೂ ಒಪ್ಪದಿದ್ರೂ ಮೈಥಿಲಿ ನನ್ನ ಧರ್ಮಪತ್ನಿಯೇ ಎಂದವನೇ ಕಂಬದ ಮರೆಯಲ್ಲಿ ನಿಂತು ಇದನ್ನೆಲ್ಲ ನೋಡಿ ಗಾಬರಿಗೊಂಡಿದ್ದ ದೇವಮ್ಮನನ್ನು ಕರೆದು ಆರತಿ ತರುವಂತೆ ಆದೇಶಿಸಿದ. ದೇವಮ್ಮ ಅಳುಕುತ್ತಾ ನಿಂತಾಗ ಹರಿಶ್ಚಂದ್ರ ಅವರು ಕಣ್ಣಲ್ಲೇ ಅವರಿಗೆ ಸೂಚನೆ ಇಟ್ಟಾಗ ಬೇಗ ಬೇಗ ಒಳನಡೆದು ಆರತಿ ತಟ್ಟೆಯ ಸಮೇತ ಹಾಜರಾಗಿ ಹೊಸ ಮದುಮಕ್ಕಳನ್ನು ಸ್ವಾಗತಿಸಿದ್ದರು. ಸುಮತಿ ಅವರ ವಾಗ್ದಾಳಿಗೆ ಹೆದರಿ ಭಯದಿಂದ ಕಂಪಿಸುತ್ತಾ ನಿಂತಿದ್ದ ಮೈಥಿಲಿನಿಯನ್ನು ಭರತ್ ಭುಜದ ಸುತ್ತ ಕೈ ಬಳಸಿ ಒಳಗೆ ಕರೆದುಕೊಂಡು ಹೋಗಿದ್ದ. ಅವಳನ್ನು ತನ್ನ ಕೋಣೆಯಲ್ಲಿ ಕೂರಿಸಿ ತನ್ನ ತಂದೆಯೊಂದಿಗೆ ಮಹಡಿಯ ಇನ್ನೊಂದು ಮೂಲೆಗೆ ಹೋದವನು ಒಂದಷ್ಟು ಹೊತ್ತು ಅದೇನೋ ಮಾತನಾಡಿದ್ದ. ಹಿಂತಿರುಗುವಾಗ ಅವರ ಮುಖ ಬಾಡಿ ಹೋಗಿತ್ತು. ಆದರೆ ಅಂದು ರಾತ್ರಿ ಮನೆಯವರೆಲ್ಲ ಸಮ್ಮುಖದಲ್ಲಿ ಅವರಾಡಿದ ಮಾತಿಗೆ ಸುಮತಿ ಇನ್ನಿಲ್ಲದಂತೆ ರೋಷಗೊಂಡಿದ್ದರು. ಮದುವೆಯನ್ನಂತೂ ಮಗ ಯಾರಿಗೂ ಹೇಳದೆ ಮಾಡಿಕೊಂಡಿದ್ದಾನೆ. ಈಗ ತಮ್ಮ ಮಗ ಮತ್ತು ಸೊಸೆ ಹೆಸರಿನಲ್ಲಿ ಇನ್ನೆರಡು ದಿನಗಳಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಏರ್ಪಡಿಸಿ ಊರ ಜನರಿಗೆಲ್ಲ ತಮ್ಮ ಮಗನ ಮದುವೆಯ ಬಗ್ಗೆ ತಿಳಿಸುವ ಯೋಚನೆಯನ್ನು ಅವರು ಎದುರುಗಿಡುತ್ತಿದ್ದಂತೆ ಸುಮತಿ ಮತ್ತೆ ಕೂಗಾಡತೊಡಗಿದ್ದರು. ಆದರೆ ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಅಂದು ಪತಿಯ ಕೋಪದ ಪರಿಚಯವಾಗಿತ್ತು. ಕೆಂಪು ಕೆಂಪಾದ ಮುಖದೊಂದಿಗೆ ಹರಿಶ್ಚಂದ್ರ ಅವರು ಧ್ವನಿ ಏರಿಸಿ ತಾವು ಈ ಕೆಲಸವನ್ನು ಮಾಡಿ ತೀರುವೆ ಎಂದು ಅಬ್ಬರಿಸಿದಾಗ ಸುಮತಿ ಸುಮ್ಮನಾಗಿದ್ದರು. ಮರುದಿನ ಬೆಳಿಗ್ಗೆ ಹೈದರಾಬಾದ್ನಿಂದ ಧಾವಿಸಿ ಬಂದ ಆನಂದ್ ಮನೆಯ ವಾತಾವರಣದ ಬಿಸಿಗೆ ಆತಂಕಗೊಂಡಿದ್ದ. ತನ್ನ ಅಣ್ಣನ ದಿಢೀರ್ ಮದುವೆ ಮನೆಯಲ್ಲಿ ಎಬ್ಬಿಸಿದ ಬಿರುಗಾಳಿಯ ತೀವ್ರತೆ ಅವನಿಗೂ ಚೆನ್ನಾಗಿ ಅರಿವಾಗಿತ್ತು. ಅದರಲ್ಲೂ ತನ್ನ ತಂಗಿ ವಿನುತ ವಯಸ್ಸಿನ ಅತ್ತಿಗೆಯ ಕಣ್ಣಲ್ಲಿದ್ದ ಮುಗ್ಧತೆ, ಭಯ, ಚಡವಡಿಕೆ, ದುಃಖ ಕಂಡವನಿಗೆ ಮೊದಲ ನೋಟದಲ್ಲೇ ಅವಳ ಮೇಲೆ ಮಮಕಾರವೊಂದು ಹುಟ್ಟಿಕೊಂಡಿತು. ಭವಿಷ್ಯ ವಿಧಿಲೀಲೆ ಇರಬೇಕು. ಮುಂದೆ ನಡೆಯುವ ಅನಾಹುತಗಳಲ್ಲಿ ಮೈಥಿಲಿಯ ಅಣ್ಣನಾಗಿ ನಿಂತು ಹೆಗಲು ಕೊಡುವ ವಿಧಿ ಆನಂದನನ್ನು ಆಗಲೇ ಮಾನಸಿಕವಾಗಿ ಸಿದ್ಧವಾಗಿಸಿತ್ತೇನೋ. ಹೇಗೋ 2 ದಿನಗಳಲ್ಲಿ ಮನೆಯಲ್ಲೊಂದು ಕಾರ್ಯಕ್ರಮ ನಡೆದು ಊರವರೆಲ್ಲ ಈ ಜೋಡಿಯನ್ನು ಹಾರೈಸಿಯಾಯಿತು. ಇಡೀ ಕಾರ್ಯಕ್ರಮದಲ್ಲಿ ಸುಮತಿ ಮುಖ ದುಮ್ಮಿಸಿ ಕುಳಿತಿದ್ದರು. ಮೈಥಿಲಿಯೊಂದಿಗಾಗಲಿ ಭರತ್ನೊಂದಿಗಾಗಲಿ ಮುಖ ಕೊಟ್ಟು ಮಾತನಾಡಲಿಲ್ಲ. ಹೊರಡುವ ಮುನ್ನ ಕಾಲಿಗೆರಗಿದವರಿಗೆ ಆಶೀರ್ವಾದವನ್ನು ನೀಡಲಿಲ್ಲ. ಪಾಪದ ಮೈಥಿಲಿಗೆ ಗಂಡನಿಗೆ ಕಾಣದಂತೆ ಹತ್ತು ಕೊಂಡರಿಸಿಕೊಂಡು ಹೊರಟು ಹೋಗಿದ್ದಳು. ಅದಾದ ಮೇಲೆ ಭರತ್ನ ಮರಣಕ್ಕಿಂತಲೂ ಮೊದಲು 2 ಬಾರಿ ಈ ಮನೆಗೆ ಬಂದಾಗಲೂ ಸುಮತಿಯವರ ತಿರಸ್ಕಾರವೇ ಇವರಿಬ್ಬರ ಪಾಲಿಗೆ ದೊರಕಿದ್ದು. ಅದರಲ್ಲೂ ಮದುವೆಯಾಗಿ 2 ವರ್ಷಗಳ ನಂತರ ಲಿಚ್ಚಿಮ ಹುಟ್ಟಿದಾಗಲೂ ಅವರ ವರ್ತನೆಯಲ್ಲಿ ಏನೂ ಬದಲಾವಣೆಯಾಗಲಿಲ್ಲ. ಕೊನೆಗೊಮ್ಮೆ ಗಂಡನನ್ನು ಕಳೆದುಕೊಂಡು ಮಡಿಲಲ್ಲಿ 8 ತಿಂಗಳ ಪುಟ್ಟ ಕಂದನನ್ನು ಇಟ್ಟುಕೊಂಡು ಯಾರೂ ಇಲ್ಲದ ಅನಾಥೆಯಂತಾದ ಮೈಥಿಲಿಯನ್ನು ಆನಂದ್ ಮತ್ತು ಅವನ ತಂದೆ ಈ ಮನೆಗೆ ಕರೆತಂದಿದ್ದರು. ಇದಕ್ಕೂ ಸುಮತಿ ಅವರ ತೀವ್ರ ವಿರೋಧವಿತ್ತು.
ಭವಿಷ್ಯಂ ಜೀವನದಲ್ಲಿ ಹರಿಶ್ಚಂದ್ರ ಅವರು ತಮ್ಮ ಪತ್ನಿ ಎದುರಿಗೆ ಎರಡನೇ ಬಾರಿ ಕೋಪವೇಶದಿಂದ ಕೂಗಾಡಿದ್ದು ಒಂದು ಭರತ್ನ ಮದುವೆಯಾದಾಗ, ಇನ್ನೊಂದು ಮೈಥಿಲಿಯನ್ನು ಈ ಮನೆಗೆ ಶಾಶ್ವತವಾಗಿ ಇರಲು ಕರೆತಂದಾಗ. ತನ್ನ ಪತಿ ಮತ್ತು ಮಗನ ಕೋಪಕ್ಕೆ ಹೆದರಿ ಮೈಥಿಲಿಯನ್ನು ಮನೆಯೊಳಗೆ ಬಿಟ್ಟುಕೊಂಡರಾದರೂ ಅನಂತರದ ಅವಳ ಬದುಕನ್ನು ನರಕವಾಗಿಸುವಲ್ಲಿ ಸುಮತಿ ಯಾವ ಅವಕಾಶ ಬಿಡಲಿಲ್ಲ. ಉಡುಪಿಯಲ್ಲಿ ಹುಟ್ಟಿ ಬೆಳೆದ ಮೈಥಿಲಿ ತನ್ನ ಗಂಡನ ಊರಿನ ಭಾಷೆ, ಆಹಾರ ಪದ್ಧತಿ, ಸಂಪ್ರದಾಯ ಎಲ್ಲದಕ್ಕೂ ತನ್ನಿಂದ ಆದಷ್ಟು ಹೊಂದಿಕೊಂಡು ಇರಲಾರಂಭಿಸಿದರೂ ಅವಳ ಬದುಕು ಮಾತ್ರ ದಿನೇ ದಿನೇ ದುಸ್ತರವಾಗತೊಡಗಿತು. ಅಣ್ಣನ ಮರಣದ ನಂತರ ಇತರ ಬಾತುರೆದು ಮನೆಗೆ ಹಿಂದಿರುಗಿದ ಆನಂದ್ ಮತ್ತು ದೇವಮ್ಮ ಮಾತ್ರ ಅವಳ ಪಾಲಿನ ಬಂಧುಗಳಾಗಿದ್ದರು. ಆದರೆ ತನ್ನ ಪುಟ್ಟ ಮಗಳ ಪಾಲಿಗೆ ಒಂದು ಕುಟುಂಬದ ನೆರಳು ಸದಾ ಇರಬೇಕು ಎಂಬ ಒಂದೇ ಆಸೆಯಿಂದ ಮೈಥಿಲಿ ತನ್ನೆಲ್ಲ ನೋವುಗಳನ್ನು ಗಟ್ಟಿ ಸಹಿಸಿಕೊಳ್ಳುತ್ತಿದ್ದಳು. ಇಷ್ಟಕ್ಕೂ ಭರತ್ ಅವಳನ್ನೇಕೆ ಅಷ್ಟೊಂದು ಅವಸರದಲ್ಲಿ ಮದುವೆಯಾದ ಅನ್ನುವುದು ಭರತ್ನ ಮರಣದ ಮೊದಲು ಅವನ ತಂದೆ ಮತ್ತು ಆನಂದ್ಗೆ ಮಾತ್ರ ಗೊತ್ತಿತ್ತು. ಮತ್ತು ಮುಂದೊಂದು ದಿನ ಇನ್ಯಾವುದೋ ಒಬ್ಬ ವ್ಯಕ್ತಿಯಿಂದ ಸೂರ್ಯನಿಗೂ ತಿಳಿಯುವುದರಲ್ಲಿತ್ತು. ಸೂರ್ಯ ತುಳಸೀಪುರಕ್ಕೆ ಬಂದು 15 ದಿನಗಳು ಕಳೆದಿತ್ತು. ಇಲ್ಲಿಗೆ ಬಂದ ಮೊದಲ 4-5 ದಿನಗಳಲ್ಲಿ ಇದ್ದ ಅನ್ಯಮನಸ್ಕತೆ, ಮಾನಸಿಕ ಒತ್ತಡ ಸ್ವಲ್ಪ ಮಟ್ಟಿಗೆ ಅವನಿಂದ ದೂರಾಗಿತ್ತು. ಇಲ್ಲಿಯ ಹಚ್ಚ ಹಸಿರಿನ ಪ್ರಕೃತಿ, ಪ್ರಶಾಂತವಾದ ನಿಶಬ್ದ ವಾತಾವರಣ, ದಿನವಿಡೀ ತನ್ನ ಪ್ರೀತಿಯ ಗೆಳೆಯನೊಂದಿಗೆ ಸೇರಿ ನಡೆಸುವ ರೆಸಾರ್ಟ್ ಕನ್ಸ್ಟ್ರಕ್ಷನ್ನ ಮೇಲ್ವಿಚಾರಣೆ, ಸಂಜೆ ಕತ್ತಲು ಕವಿಯುವ ತನಕ ತೋಟ ಗದ್ದೆಗಳಲ್ಲಿ ಸುತ್ತುವಾಗ ಮನಸ್ಸಲ್ಲಿ ಮೂಡುವ ಉಲ್ಲಾಸ ಅವನ ಮನಸ್ಥಿತಿಯನ್ನು ನಿಧಾನವಾಗಿ ಬದಲಾಯಿಸತೊಡಗಿತು. ಆದರೆ ಒಂದೇ ನಿರಾಶೆ ಎಂದರೆ ಅವನ ಸಾಕಷ್ಟು ಪ್ರಯತ್ನದ ಹೊರತಾಗಿಯೂ ಲಿಚ್ಚಿ ಅವನೊಡನೆ ಸ್ನೇಹ ಬೆಳೆಸದೇ ಇದ್ದಿದ್ದು. ಅದೇಕೋ ಆ ಪುಟ್ಟ ಕಂದನಿಗೆ ಸೂರ್ಯನನ್ನು ಒಪ್ಪಿಕೊಳ್ಳಲು ಇನ್ನೂ ಸಾಧ್ಯವಾಗಲಿಲ್ಲ. ಆದರೆ ಸೂರ್ಯ ಮಾತ್ರ ಅವಳೊಂದಿಗೆ ಸ್ನೇಹ ಬೆಳೆಸುವುದೇ ತನ್ನ ಬದುಕಿನ ಗುರಿ ಎಂಬಂತೆ ಮತ್ತೆ ಮತ್ತೆ ಅವಳಿಗೆ ಸಮೀಪವಾಗುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದ. ಅವಳಿಗಾಗಿ ಸಂಜೆ ಕೆಲಸದಿಂದ ಹಿಂತಿರುವಾಗ ಬಣ್ಣ ಬಣ್ಣದ ಚಾಕ್ಲೇಟ್ ತಂದು ಕೊಡುವುದು ಈ ಪ್ರಯತ್ನದ ಒಂದು ಭಾಗವಾಗಿತ್ತು. ಆದರೆ ಲಿಚ್ಚಿ ಮಾತ್ರ ಚಾಕ್ಲೇಟ್ ಜೊತೆಗೆ ಸ್ನೇಹ ಬೆಳೆಸಿದಳೆ ಹೊರತು ಸೂರ್ಯ ಜೊತೆಗಲ್ಲ. ಸೂರ್ಯನಲ್ಲಿನ ಸಣ್ಣ ಬದಲಾವಣೆಗಳನ್ನು ಕೂಡ ಆನಂದ್ಗೆ ಕರೆ ಮಾಡಿ ತಿಳಿದುಕೊಳ್ಳುತ್ತಿದ್ದ ಸೂರ್ಯನ ತಂದೆ ಮತ್ತು ಅಣ್ಣನಿಗೆ ಅವನನ್ನು ಅಲ್ಲಿಗೆ ಕಳುಹಿಸುವ ತಮ್ಮ ನಿರ್ಧಾರ ಅದಕ್ಕಾಗಿ ತಾವು ತೆಗೆದುಕೊಂಡು ವ್ಯರ್ಥವಾಗಲಿಲ್ಲ ಎಂಬ ಸಮಾಧಾನ. ಏಕೆಂದರೆ ಇಲ್ಲಿಗೆ ಬರುವ ಮುನ್ನ ಸೂರ್ಯನ ಮನಸ್ಥಿತಿ ಕಂಡವರಿಗೆ ಅವನನ್ನು ಒಂಟಿಯಾಗಿ ಅಷ್ಟು ದೂರ ಕಳಿಸುವ ಧೈರ್ಯ ಬರಲು ಸಾಧ್ಯವಿರಲಿಲ್ಲ. ಅದಕ್ಕಾಗಿಯೇ ಮೊದಲ ಬಾರಿಗೆ ಅವನು ಅಲ್ಲಿಗೆ ತನ್ನೊಬ್ಬನೇ ಹೋಗುವುದಾಗಿ ಹಠ ಹಿಡಿದಾಗ ಅವನ ಮನಸ್ಸು ನೋಯಿಸಲು ಇಚ್ಛಿಸದೆ ಅವನಿಗೆ ತಿಳಿಯದಂತೆ ತಮ್ಮ ಪರಿಚಯದ ಡ್ರೈವರ್ ಒಬ್ಬನಿಗೆ ಅವನನ್ನು ಫಾಲೋ ಮಾಡಲು ತಿಳಿಸಿದರು. ಅವರ ಸೂಚನೆಯಂತೆ ಸೂರ್ಯನ ಹಿಂದೆಯೇ ಗಾಡಿ ಓಡಿಸಿಕೊಂಡು ಬಂದ ಆ ವ್ಯಕ್ತಿ ಸೂರ್ಯ ಕ್ಷೇಮವಾಗಿ ಆನಂದ್ ಮನೆಯ ದಾರಿ ತಲುಪಿದ ನಂತರ ಹಿಂತಿರುಗಿ ಹೋಗಿದ್ದ. ಈಗ ಸೂರ್ಯ ರಾತ್ರಿಯ ನಿದ್ರಾಹೀನತೆಯಿಂದ ನಿಧಾನವಾಗಿ ಮುಕ್ತಿ ಪಡೆಯುತ್ತಿರುವುದಕ್ಕೆ ಇಡೀ ದಿನ ಅವನಲ್ಲಿ ತುಂಬಿರುತ್ತಿದ್ದ ಉಲ್ಲಾಸ ಸಾಕ್ಷಿಯಾಗಿತ್ತು. ಮತ್ತು ಅದನ್ನು ಕೇಳಿದ ಸೂರ್ಯನ ಮನೆಯವರಿಗೆ ಒಂದು ಭರವಸೆಯ ಆಶಾಕಿರಣ ಮೂಡಿದಂತಾಗಿತ್ತು. ಹೀಗೆ ಇನ್ನಷ್ಟು ದಿನಗಳು ಸರಿದು ಹೋಯಿತು. ಅಂದು ಲಿಚ್ಚಿಯೊಂದಿಗೆ ಗೆಳೆತನ ಬೆಳೆಸಬೇಕೆಂಬ ಸೂರ್ಯನ ಮನಸ್ಸಿನ ಬಯಕೆ ಈಡೇರುವ ಒಂದು ಘಟನೆ ಅಂದು ಸಂಜೆ ನಡೆಯಿತು. ಅಂದು ಮಧ್ಯಾಹ್ನ ಲಂಚ್ ಅವರ್ ತನಕ ಸೂರ್ಯನೊಂದಿಗೆ ಕೆಲಸ ಮಾಡಿದ ಆನಂದ್ ತನ್ನ ತಂದೆಯೊಡನೆ ಅದ್ಯಾವುದೋ ಕೆಲಸಕ್ಕಾಗಿ ಸಕಲೇಶಪುರಕ್ಕೆ ಹೊರಟು ಹೋದ. ಸಂಜೆ ಒಬ್ಬನೇ ಮನೆಗೆ ಬಂದ ಸೂರ್ಯ ಕಾಫಿ ಕುಡಿದು ತನ್ನ ಮಾಮೂಲಿ ಅಭ್ಯಾಸದಂತೆ ತೋಟದತ್ತ ವಾಕಿಂಗ್ ಹೊರಟಾಗ ಈ ಅವಕಾಶಕ್ಕಾಗಿ ಕಾದಿದ್ದ ವಿನುತಾ ತಾನು ಅವನ ಬೆನ್ನು ಹತ್ತಿದಳು. ಸೂರ್ಯನಿಗೆ ಇದು ಇಷ್ಟವಾಗಲಿಲ್ಲ. ವಿನುತಾ ಜೊತೆ ಬಂದರೆ ವಿಪರೀತ ಮಾತನಾಡುತ್ತಾಳೆ ಮಾತ್ರವಲ್ಲ, ತನ್ನ ಸಿಗರೆಟ್ ಸೇವನೆಯ ಆನಂದಕ್ಕೂ ಕಲ್ಲು ಬೀಳುತ್ತದೆ ಎಂದುಕೊಂಡು ಅವಳಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ. ಆದರೆ ವಿನುತಾ ಮಲೆನಾಡಿನ ಮಳೆಗಾಲದ ಜಿಗಣೆಯೇ, ಒಮ್ಮೆ ಹಿಡಿದರೆ ಬಿಡುವವಳಲ್ಲ. ಅಂತೂ ವಿಧಿ ಇಲ್ಲದೆ ಅವಳೊಂದಿಗೆ ಹೊರಟ ಸೂರ್ಯ ಅವಳ ವಿಪರೀತ ಮಾತುಗಳಿಗೆ ಸುಮ್ಮನೆ ಹೂಗುಟ್ಟುತ್ತಾ ತಾನು ಮಾತ್ರ ಮೌನವಾಗಿ ಮುಂದೆ ಸಾಗತೊಡಗಿದ. ಇವನೊಂದಿಗೆ ಹೀಗೆ ಏಕಾಂಗಿಯಾಗಿ ಹೊರಬಂದ ವಿನುತಾ ಸಂಭ್ರಮ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಒಂದಷ್ಟು ದೂರ ಬಂದ ನಂತರ ದೂರದಲ್ಲಿ ಅದೇನೋ ಗಲಾಟೆ ಕೇಳಿ ಬರತೊಡಗಿತು. ಒಂದು ನಿಮಿಷ ಸುಮ್ಮನೆ ನಿಂತ ವಿನುತಾ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಸೂರ್ಯ ಓಡಿ ಇಲ್ಲಿಂದ, ಜೇನುನೊಣ ದಾಳಿ ಮಾಡ್ತಿದ್ದಾವೆ ಎಂದವಳ ಹಿಂತಿರುಗಿ ಓಡತೊಡಗಿದಳು. ಸೂರ್ಯ ತಬ್ಬಿಬ್ಬಾಗಿ ಅಲ್ಲಿಂದ ಹಿಂದಕ್ಕೆ ಹೋಗಲು ತಿರುಗಿದಂತೆ ಸ್ವಲ್ಪ ದೂರದಲ್ಲಿದ್ದ ಕೆರೆಯ ಬಳಿ ಕುಸಿದು ಕುಳಿತ ಮೈಥಿಲಿ ಕಣ್ಣಿಗೆ ಬಿದ್ದಳು. ಅವಳು ಜೇನುನೊಣಗಳ ದಾಳಿಗೆ ತುತ್ತಾಗುತ್ತಿದ್ದುದು ಕಣ್ಣಿಗೆ ಬೀಳುತ್ತಿದ್ದಂತೆ ಸೂರ್ಯ ಒಂದೇ ಉಸಿರಿನಲ್ಲಿ ಅವಳತ್ತ ಧಾವಿಸತೊಡಗಿದ. ಅಂದು ಸಂಜೆ ತನ್ನ ಹಿಂದಿನ ಹವ್ಯಾಸದಂತೆ ಕೆರೆಯ ದಡದಲ್ಲಿ ಲಿಚ್ಚಿಯೊಂದಿಗೆ ಕುಳಿತಿದ್ದಳು ಮೈಥಿಲಿ. ಅದರ ಆಚೆಯ ಕಾಫಿ ತೋಟದ ಅಂಚಿನಲ್ಲಿ ಇದ್ದ ಒಕ್ಕಲುಗಳ ಸಾಲು ಮನೆಗಳ ಕಡೆಯಿಂದ ಬಂದ ಸತೀಶ
ಮತ್ತು ಮುತ್ತು ಮರದಲ್ಲಿ ಹಣ್ಣಾಗಿದ್ದ ಸೀಬೆಯನ್ನು ಕುಯ್ಯುವ ಯೋಚನೆಯಿಂದ ಮರವೇರಿದರು. ಆದರೆ ಎತ್ತರದ ಕೊಂಬೆಯೊಂದರ ತುತ್ತ ತುದಿಯಲ್ಲಿ ಇದ್ದ ಒಂಬಣ್ಣದ ಹಣ್ಣಿನ ಬಳಿ ತಲುಪಲು ಇಬ್ಬರಿಗೆ ಸಾಧ್ಯವಾಗಲಿಲ್ಲ. ಕೆಳಗಿಳಿದು ನಿಂತವರಿಗೆ ಆ ಹಣ್ಣನ್ನು ಬಿಟ್ಟು ಹೋಗಲು ಮನಸ್ಸಾಗಲಿಲ್ಲ. ಹೇಗಾದರೂ ಅದನ್ನು ಪಡೆದೇ ತೀರುವ ಬಾಲಸಹಜ ಆಸೆಯಿಂದ ಕೈಗೆ ಸಿಕ್ಕ ಕಲ್ಲುಗಳಿಂದ ಆ ಹಣ್ಣಿಗೆ ಗುರಿ ಇಡತೊಡಗಿದರು. ಆದರೆ ದುರಾದೃಷ್ಟವಶಾತ್ ಅದರ ಆಚೆಗಿನ ಬೃಹದಾಕಾರದ ಮರವೊಂದರಲ್ಲಿ ಕಟ್ಟಿದ ಜೇನುಗೂಡಿಗೆ ಕಲ್ಲೊಂದು ಬಡಿದು ರೋಷಗೊಂಡ ಜೇನುನೊಣಗಳು ಹೊರಬಂದು ದಾಳಿ ನಡೆಸತೊಡಗಿದಾಗ ಮಕ್ಕಳಿಬ್ಬರು ಅಪಾಯವನ್ನು ಅರಿತು ನಾಗಲೋಟದಿಂದ ಅಲ್ಲಿಂದ ಪರಾರಿಯಾಗಿದ್ದರು. ಆದರೆ ಇದರ ಅರಿವಿಲ್ಲದೆ ಲಿಚ್ಚಿಯೊಂದಿಗೆ ಏನೋ ಮಾತನಾಡುತ್ತಾ ನಗುತ್ತಾ ಇದ್ದ ಮೈಥಿಲಿಗೆ ಮಕ್ಕಳ ಬೊಬ್ಬೆ ಕೇಳಿ ಪರಿಸ್ಥಿತಿ ಅರಿವಾಗುವುದರಲ್ಲಿ ತಡವಾಗಿತ್ತು. ಆ ಕ್ಷಣದಲ್ಲಿ ಎತ್ತಿಕೊಂಡು ಅಲ್ಲಿಂದ ದೂರ ಓಡಲು ಪ್ರಯತ್ನಿಸಿದಳಾದರೂ ಕೈಯಲ್ಲಿದ್ದ ಲಿಚ್ಚಿ ಕಾಲಿಗೆ ತೊಡರುವ ಸೀರೆ ಅವಳ ವೇಗಕ್ಕೆ ಅಡ್ಡಿಯಾಯಿತು. ಅಷ್ಟರಲ್ಲಾಗಲೇ ಒಂದೆರಡು ನೊಣಗಳು ದಾಳಿ ಮಾಡಿದಾಗ ಇನ್ನೂ ಓಡಿ ತಪ್ಪಿಸಿಕೊಳ್ಳಲು ಅಸಾಧ್ಯವೆನಿಸಿ ತಕ್ಷಣ ಕೆಳಗೆ ಮಂಡಿಯೂರು ಕುಳಿತು ಲಿಚ್ಚಿಯನ್ನು ಮಡಿಲೊಳಗೆ ಅಡಗಿಸಿಕೊಂಡು ತನ್ನ ಸೆರಗನ್ನು ಅವಳ ಸುತ್ತ ಸುತ್ತಿ ಅವಳ ಮೇಲೆ ತನ್ನ ಶರೀರವನ್ನು ಅಡ್ಡವಾಗಿ ಹಿಡಿದಳು. ಆದರೆ ಅವಳ ಮೇಲೆ ಮಾತ್ರ ಯಾವ ರಕ್ಷಣೆಯೂ ಇಲ್ಲವಾಗಿ ನಾಲ್ಕಾರು ನೊಣಗಳು ಬೆನ್ನು, ಕೈ, ಕುತ್ತಿಗೆಯ ಮೇಲೆಲ್ಲ ದಾಳಿ ಮಾಡತೊಡಗಿದಾಗ ನೋವು ತಾಳಲಾರದೆ ಸಹಾಯಕ್ಕಾಗಿ ಜೋರಾಗಿ ಬೊಬ್ಬೆ ಹೊಡೆಯತೊಡಗಿದಳು. ಅದೃಷ್ಟಕ್ಕೆ ಅದೇ ಹೊತ್ತಿಗೆ ವಿನುತಾಳೊಂದಿಗೆ ಬರುತ್ತಿದ್ದ ಸೂರ್ಯನ ಕಣ್ಣಿಗೆ ಈ ದೃಶ್ಯ ಕಂಡು ಅವಳತ್ತ ಒಂದೇ ಉಸಿರಿನಲ್ಲಿ ಓಡಿ ಬಂದವನೇ ತಾನು ಧರಿಸಿದ್ದ ಲೆದರ್ ಜಾಕೆಟ್ನ ರೆಕ್ಕೆ ಅಗಲಿಸಿ ಮೈಥಿಲಿಯ ಮೇಲೆ ಬಾಗಿ ಅವಳನ್ನು ಲಿಚ್ಚಿಯನ್ನು ಒಮ್ಮೆಗೆ ಬಳಸಿ ಹಿಡಿದ. ತನಗೆ ಆಗಲೇ ಕಚ್ಚಿದ್ದ ಒಂದು ಜೇನುನೊಣ ಉಂಟು ಮಾಡಿದ್ದ ನೋವಿಗೋ ಅಥವಾ ತನ್ನ ತಾಯಿಯ ಅಳುವಿನ ಧ್ವನಿಗೋ ಹೆದರಿ ಅಳತೊಡಗಿದ್ದ ಲಿಚ್ಚಿಯನ್ನು ತನ್ನ ಬಾವುಗಳೊಳಗೆ ಪುಟ್ಟ ಕಂದನ ಸಮೇತ ಹುದುಗಿ ಹೆದರಿ ಕಂಪಿಸುತ್ತಿದ್ದ ಮೈಥಿಲಿಯನ್ನು ಕಂಡೊಡನೆ ಸೂರ್ಯನ ಮನ ಹತೋಟಿ ತಪ್ಪತೊಡಗಿತು. ಹೆದರಬೇಡಿ, ನಾನಿದ್ದೀನಿ. ನಾನಿರುವಾಗ ನಿಮಗೆ ಏನು ತೊಂದರೆ ಆಗೋಕೆ ನಾನು ಬಿಡಲ್ಲ. ಐ ಆಮ್ ಆಲ್ವೇಸ್ ವಿತ್ ಯು. ಸೂರ್ಯ ತನ್ನ ಮೇಲೆ ದಾಳಿ ಇಡುತ್ತಿದ್ದ ಜೇನು ನೊಣಗಳನ್ನು ಲೆಕ್ಕಿಸದೆ ಅವನ ಇಡೀ ಶರೀರ ಅವನ ಹತೋಟಿ ತಪ್ಪಿ ಕಂಪಿಸತೊಡಗಿತು. ಕಂಗಳಲ್ಲಿ ಧಾರಾಕಾರ ಕಣ್ಣೀರ ಧಾರೆ. ಅಷ್ಟರಲ್ಲಿ ತನ್ನ ಮಕ್ಕಳು ಮಾಡಿದ್ದ ಅನಾಹುತವನ್ನು ಅವರಿಂದಲೇ ಕೇಳಿ ಅರಿತ ಹಾಳು ರಾಮಯ್ಯ ತಾನೊಂದು ಕಂಬಳಿ ಒದ್ದುಕೊಂಡು ಇನ್ನೊಂದು ದಪ್ಪನೆಯ ಕಂಬಳಿಯ ಸಮೇತ ಇತ್ತ ಓಡಿ ಬಂದವನೇ ಆ ಕಂಬಳಿಯನ್ನು ಈ ಮೂವರ ಸುತ್ತ ಹೊದೆಸಿದ. ತಾನು ಸ್ವಲ್ಪ ದೂರದಲ್ಲಿ ಕಂಬಳಿ ಸುತ್ತಿಕೊಂಡು ಬಗ್ಗಿ ಕುಳಿತುಕೊಂಡ. ಒಂದಷ್ಟು ಹೊತ್ತು ತಮ್ಮ ರೋಷವನ್ನು ಕಂಬಳಿಯ ಮೇಲೆ ತೋರಿಸಿದ ಜೇನು ನೊಣಗಳು ಕಡೆಗೊಮ್ಮೆ ಶಾಂತವಾಗುವುದರಲ್ಲಿ ಸೂರ್ಯನ ಕೈ, ಕಾಲು, ಕುತ್ತಿಗೆಯ ತುಂಬೆಲ್ಲ ಗಾಯದ ಗುರುತುಗಳಾಗಿದ್ದವು. ರಾಮಯ್ಯ ನಿಧಾನವಾಗಿ ಬಳಿ ಬಂದು ಅವರ ಕಂಬಳಿ ಸರಿಸುವವರೆಗೂ ಸೂರ್ಯ ತನ್ನ ನೋವನ್ನು ಲೆಕ್ಕಿಸದೆ ಈ ಅಮ್ಮ ಮಗಳನ್ನು ರಕ್ಷಿಸುವವನಂತೆ ಬಲವಾಗಿ ಬಳಸಿಕೊಂಡಿದ್ದ. ತಂದಿದ್ದರು ನಿಂತ ರಾಮಯ್ಯ ಅಪಾಯದಿಂದ ಪಾರಾದ ಸೂಚನೆ ನೀಡಿದ ಮೇಲೆಯೇ ಮೈಥಿಲಿಗೆ ತಾನು ಸೂರ್ಯನ ಬಾವುಗಳಲ್ಲಿ ಬಂದಿಯಾಗಿರುವ ಅರಿವಾಗಿದ್ದು ಆ ಕ್ಷಣ ಅವಳಿಗಾದ ಸಂಕೋಚ ಅಷ್ಟಿಷ್ಟಲ್ಲ. ಆದರೆ ಸೂರ್ಯನ ಮುಚ್ಚಿದ ಕಂಗಳಿಂದ ಸುರಿಯುತ್ತಿದ್ದ ಧಾರಾಕಾರ ನೀರು ತಮ್ಮನ್ನು ಬಳಸಿ ಹಿಡಿದಿದ್ದ ಶರೀರ ಕಂಪಿಸುತ್ತಿದ್ದ ರೀತಿ, ನಗಾರಿಯಂತೆ ಬಡಿದುಕೊಳ್ಳುತ್ತಿದ್ದ ಅವನ ಹೃದಯ ಬಡಿತ ಕಂಡ ಮೈಥಿಲಿಗೆ ಗಾಬರಿಯಾಯಿತು. ಆದರೆ ಸೂರ್ಯ ಈ ಲೋಕದಲ್ಲಿ ಇದ್ದವನಂತೆ ಕಾಣಲಿಲ್ಲ. ಅವನಿಂದ ಬಿಡಿಸಿಕೊಳ್ಳಲು ಯತ್ನಿಸುತ್ತಾ ಸೂರ್ಯ ಬಿಡಿ ನಮ್ಮನ್ನು ಎಂದಳು ಸಣ್ಣ ಧ್ವನಿಯಲ್ಲಿ. ಸೂರ್ಯ ಬೆಚ್ಚಿ ಕಣ್ತೆರೆದ. ಒಂದೆರಡು ಕ್ಷಣ ಅವನ ಮುಖದಲ್ಲಿ ಏನೋ ಗೊಂದಲ. ಏಕೆಂದರೆ ಇಲ್ಲಿಯವರೆಗೂ ಮುಚ್ಚಿಕೊಂಡಿದ್ದ ಅವನ ಕಂಗಳ ಹಿಂದೆ ಯಾರ ನೆನಪುಗಳಿತ್ತೋ ಮೈಥಿಲಿಗೆ ತಿಳಿಯದೆ ಹೋಯಿತು. ಸೂರ್ಯ ತನ್ನ ತೋಳನ್ನು ಸಡಿಲಿಸುತ್ತಿದ್ದಂತೆ ತಕ್ಷಣ ದೂರ ಸರಿದ ಮೈಥಿಲಿ ಅವನತ್ತ ನೋಡಿದರೆ ಅವನ ಮುಖ, ಕಿವಿ, ಅಂಗಾಲಿನ ಮೇಲೆಲ್ಲ ಕೆಂಪುಗಟ್ಟಿದ ಗುರುತು. ಹಾಗೆ ಅವಳ ಕೈ ಮತ್ತು ಬೆನ್ನು ಕೂಡ ಸಣ್ಣಗೆ ನೋಯತೊಡಗಿತು. ಅಮ್ಮ, ಬೇಗ ಆಸ್ಪತ್ರೆಗೆ ಹೋಗಿ. ನಿಮಗೂ ಈ ಅಯ್ಯನಿಗೂ ಕೂಡಲೇ ಮದ್ದು ಹಾಕಿಸಿಕೊಳ್ಳಿ, ಇಲ್ಲದಿದ್ದರೆ ನಂಜು ಹೇರುತ್ತೆ, ರಾಮಯ್ಯ ಗಾಬರಿಗೊಂಡು ನುಡಿದ. ತನ್ನ ಕೈ ಮೇಲೆ ಆಗಿದ್ದ ಒಂದು ಗಾಯವನ್ನು ನೋಡಿ ಗಾಬರಿಗೊಂಡು ಅಳುತ್ತಿದ್ದ ಲಿಚ್ಚಿಯನ್ನು ಎತ್ತಿಕೊಂಡ ಸೂರ್ಯ.
ನಡೆಯಿರಿ ಎಂದವನೇ ಮೈಥಿಲಿಯ ಸಮೇತ ಮನೆಯತ್ತ ಧಾವಿಸತೊಡಗಿದ. ಸ್ವಲ್ಪ ದೂರ ಸಾಗುತ್ತಲೇ ವಿನುತಾಳಿಂದ ವಿಷಯ ತಿಳಿದು ಎದುರಿಸಿರು ಬಿಡುತ್ತಾ ಓಡಿ ಬಂದ ಆನಂದ್ಗೆ ಈ ಮೂವರ ಸ್ಥಿತಿ ಕಂಡು ಗಾಬರಿಯಾಯಿತು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.